ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಸ್ಪರ್ಧಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿನಗಳಿಂದ ಒಂದು ವಿಷಯ ಏನಪ್ಪಾ ಅಂದ್ರ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಕಾಮರ್ಸ್ ಮಾಡಿರ್ತಕ್ಕಂತ ಅಭ್ಯರ್ಥಿಗಳು ಯಾರು 1 to 5th ಗೆ ಅರ್ಹರು ಅನ್ನುವಂತ ಒಂದು ಪ್ರಶ್ನೆ ಬಹಳ ದಿನಗಳಿಂದ ಕಾಡ್ತಾ ಇತ್ತು. ಸುಮಾರು ಜನ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ರಿ ಅಂತ ಹೇಳ್ತಾ ಇದ್ರಿ. ಅಥೆಂಟಿಕ್ ಆಗಿರ್ತಕ್ಕಂತ ಕೇಂದ್ರೀಕೃತ ದಾಖಲಾತಿ ಎಲ್ಲ ಒಂದು ಡಿ.ಎಡ್ ಕಾಲೇಜುಗಳಿಗೆ ಸರ್ಕ್ಯುಲೇಷನ್ ನ ಕಳಿಸಿರುವಂತ ಮಾಹಿತಿ ಇದಾಗಿದೆ. ಮುಖ್ಯವಾಗಿ ಈಗ ಕಾಮರ್ಸ್ ಮಾಡಿರ್ತಕ್ಕಂತ ಅಭ್ಯರ್ಥಿಗಳು ಅಂದ್ರೆ ಪಿ.ಯು.ಸಿ.ಯಲ್ಲಿ ಯಾರು ಕಾಮರ್ಸ್ ಮಾಡಿರ್ತಾರಲ್ಲ ಮತ್ತೆ ಕಾಮರ್ಸ್ ಮಾಡ್ಕೊಂಡು ಡಿ.ಎಡ್ ಅನ್ನ ಮಾಡ್ಕೊಂಡಿರ್ತೀರಿ. ಆದ್ರೆ ಒಂದಿಷ್ಟು ಕಂಪಲ್ಸರಿ ಮ್ಯಾಂಡೇಟರಿ ಅಂತೇಳಿ ಪಿ.ಯು.ಸಿ.ಯಲ್ಲಿ ಆ ಸಬ್ಜೆಕ್ಟ್ ಗಳನ್ನ ಓದಿರ್ಲೇಬೇಕು. ಅಂದಾಗ ಮಾತ್ರ 1 to 5th ಟೀಚರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಆ ಸಬ್ಜೆಕ್ಟ್ ಗಳು ಯಾವುವು? ಮುಖ್ಯವಾಗಿ ಮೊದಲನೇ ಪಾಯಿಂಟ್ ಅನ್ನು ನಾವು ಗಮನಿಸಿದಾಗ ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ ಅಂದ್ರೆ 12ನೇ ತರಗತಿಯ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಈ ವಿಷಯಗಳನ್ನ ಕಡ್ಡಾಯವಾಗಿ ಏನಾಗಿರ್ಬೇಕು, ಉತ್ತೀರ್ಣರಾಗಿರ್ಬೇಕು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಭಾಷಾ ವಿಷಯಗಳು ಅಂತೇಳಿ ಬರ್ತಾವ, ಲ್ಯಾಂಗ್ವೇಜಸ್ ಅಂತೇಳಿ. ಇಲ್ಲಿ ಕನಿಷ್ಠವಾಗಿ 2 ಲ್ಯಾಂಗ್ವೇಜ್ ಗಳನ್ನ ನಾವು ಅಧ್ಯಯನ ಮಾಡಿರ್ಲೇಬೇಕು. ಇಲ್ಲಿ ಲ್ಯಾಂಗ್ವೇಜ್ ಗಳಲ್ಲಿ ಇಂಗ್ಲಿಷ್ ಬರುತ್ತೆ, ಕನ್ನಡ ಬರುತ್ತೆ, ಹಿಂದಿ, ತೆಲುಗು, ಅರೇಬಿಕ್, ತಮಿಳು, ಮಲಯಾಳಮು, ಉರ್ದು, ಮರಾಠಿ, ಸಂಸ್ಕೃತ ಇವುಗಳ ಪೈಕಿ ಏನಾಗಿರ್ಬೇಕು, 2 ಭಾಷಾ ವಿಷಯಗಳನ್ನ ಪಿ.ಯು.ಸಿ.ಯಲ್ಲಿ ಅಧ್ಯಯನ ಮಾಡಿರ್ಬೇಕು. ಇದು ಮ್ಯಾಂಡೇಟರಿ, ಮೊದಲನೇ ಪಾಯಿಂಟ್. ಇನ್ನ ಬಹಳ ತುಂಬಾ ಗೊಂದಲಕಾರಿಯಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ವಾಣಿಜ್ಯ ವಿಷಯ ಯಾರು ಕಾಮರ್ಸ್ ಅನ್ನ ಮಾಡಿರ್ತೀರಿ ಪಿ.ಯು.ಸಿ.ಯಲ್ಲಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಗಳನ್ನ ಓದಿರ್ಲೇಬೇಕು. ಅದು ಕನಿಷ್ಠ 2 ಸಬ್ಜೆಕ್ಟ್ ಗಳಂತೇಳಿ ಈ ಇಲಾಖೆ ಮೆನ್ಷನ್ ಮಾಡಿದೆ, ಶಿಕ್ಷಣ ಇಲಾಖೆ. ಇಲ್ಲಿ ಪಿ.ಯು.ಸಿ.ಯಲ್ಲಿ ಒಂದು ಇತಿಹಾಸ ಸಬ್ಜೆಕ್ಟ್, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಐಚ್ಛಿಕ ಕನ್ನಡ, ಶಿಕ್ಷಣ 1, ಶಿಕ್ಷಣ 2 ಮತ್ತೆ ಸಂಖ್ಯಾಶಾಸ್ತ್ರ ಈ ಏನು ವಿಷಯಗಳಿದಾವಲ್ಲ ಪಿ.ಯು.ಸಿ.ಯಲ್ಲಿ ಅಂದ್ರೆ ಕಾಮರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಪಿ.ಯು.ಸಿ.ಯಲ್ಲಿ ಕನಿಷ್ಠ ಅಂತೇಳಿ ಬಳಸ್ತಾ ಇದ್ದೀನಿ, ಕನಿಷ್ಠ 2 ಸಬ್ಜೆಕ್ಟ್ ಗಳನ್ನ ನೀವು ಏನಪ್ಪಾ ಅಂದ್ರೆ ಪಿ.ಯು.ಸಿ.ಯಲ್ಲಿ ಓದಿರ್ಲೇಬೇಕು. ಅಂದಾಗ ಮಾತ್ರ ನೀವೇನಾಗ್ತೀರಿ 1 to 5th ಟೀಚರ್ ಆಗಲಿಕ್ಕೆ ಅರ್ಹತೆಯನ್ನ ಹೊಂದ್ತೀರಿ. ನೋಡಿ, ಇಲ್ಲಿ ಇತಿಹಾಸ, ಸಂಖ್ಯಾಶಾಸ್ತ್ರ ಓದಿರ್ಬಹುದು, ಅವರು ಏನಪ್ಪಾ ಅಂದ್ರೆ ಅರ್ಹರು. ಅಥವಾ ಭೂಗೋಳಶಾಸ್ತ್ರ, ಸಂಖ್ಯಾಶಾಸ್ತ್ರ ಓದಿರ್ಬಹುದು, ಅಥವಾ ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ ಓದಿರ್ಬಹುದು, ಅಥವಾ ಐಚ್ಛಿಕ ಕನ್ನಡ ಮತ್ತು ಸಂಖ್ಯಾಶಾಸ್ತ್ರ ಓದಿರ್ಬಹುದು, ಅಥವಾ ಇಲ್ಲಿ ಇತಿಹಾಸ ಮತ್ತು ಶಿಕ್ಷಣ 1 ಅಂತೇಳಿದೆ. ಶಿಕ್ಷಣ 1 ಅಂತಂದ್ರೆ ಪಿ.ಯು.ಸಿ.ಗೆ 1, ಸೆಕೆಂಡ್ ಪಿ.ಯು.ಸಿ.ಗೆ 2 ಅಂತ ಬರುತ್ತೆ. ಓಕೆ, ಹಾಗಾದ್ರೆ ನಿಮ್ಗೆ ಪಿ.ಯು.ಸಿ.ಯಲ್ಲಿ ಕಾಮರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಗಮನಕ್ಕೆ ವಿಚಾರ ಏನು ಅಂತಂದ್ರೆ ಈ ಒಂದು ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಏನಿದಾವಲ್ಲ ಇವುಗಳನ್ನ 2 ಭಾಷೆ, ಈ 2 ವಿಷಯಗಳನ್ನ ನೀವು ಮ್ಯಾಂಡೇಟರಿ ಆಗಿ ಓದಿರ್ಲೇಬೇಕು. ಇದು ಕೇಂದ್ರೀಕೃತ ದಾಖಲಾತಿ ಘಟಕ ಅಂದ್ರ ನಾವೇನ್ CSSL ಅಂತ ಏನ್ ಕರಿತೀವಿ, ಇದು ಎಲ್ಲ ಡಿ.ಎಡ್ ಕಾಲೇಜುಗಳಿಗೆ ಸರ್ಕ್ಯುಲೇಷನ್ ಕಳಿಸಿರ್ತಕ್ಕಂಥದ್ದು. ಇಷ್ಟು ಕನಿಷ್ಠ ಅಭ್ಯರ್ಥಿ ಈ 2 ವಿಷಯಗಳನ್ನ ಓದಿರ್ಲೇಬೇಕು, ಅದು ವಾಣಿಜ್ಯ ವಿಭಾಗ ಅಂತೇಳಿ. ಓಕೆ, ತುಂಬಾ ಜನರಿಗೆ ಇದು ಬಹಳಷ್ಟು ಏನಪ್ಪಾ ಅಂದ್ರೆ ಗೊಂದಲಕಾರಿಯಾಗಿರ್ತಕ್ಕಂಥದ್ದು. ಆಮೇಲೆ ನಾವು ಕಂಪ್ಯೂಟರ್ ಸೈನ್ಸ್ ಮಾಡೀವಿ ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ ಮಾಡಿದವರಿಗೆ ಇಲ್ಲಿ ಬರೋದಿಲ್ಲ. ಮಿನಿಮಮ್ ಈ 2 ಸಬ್ಜೆಕ್ಟ್ ಗಳನ್ನ ಓದ್ಕೊಂಡು ಕಂಪ್ಯೂಟರ್ ಸೈನ್ಸ್ ಓದಿದ್ರೆ ಅದಕ್ಕ ಅವ್ರಿಗೆ ಅರ್ಹರಿದ್ದೀರಿ. ಬಟ್ ಇಲ್ಲಿ ಈ ಕೊಟ್ಟಿರ್ತಕ್ಕಂತ 2 ಸಬ್ಜೆಕ್ಟ್ಗಳು ಮಿನಿಮಮ್ ಕನಿಷ್ಠ ಓದಿರ್ಲೇಬೇಕು. ಎಸ್, ಹಾಗಾದ್ರೆ ನೆಕ್ಸ್ಟ್, ಅಭ್ಯರ್ಥಿಯು ಯಾವ ಮಾಧ್ಯಮಕ್ಕೆ ಅರ್ಜಿ ಸಲ್ಲಿಸಿರೋರು ಆ ಮಾಧ್ಯಮದಲ್ಲಿ SSLC ಅಥವಾ ಏನು 10ನೇ ತರಗತಿ ಅಂತ ಏನ್ ಕರಿತೀವಿ 10ನೇ ತರಗತಿ ಅಭ್ಯಾಸ ಮಾಡಿರ್ಬೇಕು ಮತ್ತೆ ಉತ್ತೀರ್ಣರಾಗಿರ್ಬೇಕು. ಅದಾದ್ಮೇಲೆ SSLC ಅಥವಾ 10ನೇ ತರಗತಿಯಲ್ಲಿ ಆ ಮಾಧ್ಯಮದ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿರ್ಬೇಕು. ಅಭ್ಯರ್ಥಿಗಳು ಈ ಒಂದು ಕೆಳಗಂಡ ಭಾಷಾ ವಿಷಯಗಳಲ್ಲಿ ಯಾವ್ದಾದ್ರೂ 2 ಭಾಷೆಗಳನ್ನ ಕಡ್ಡಾಯವಾಗಿ ವ್ಯಾಸಂಗ ಮಾಡಿರ್ಬೇಕು. ಹೇಳಿದ್ನಲ್ಲ, 2 ಭಾಷಾ ವಿಷಯಗಳು. ಇಲ್ಲಿ ಭಾಷಾ ವಿಷಯಗಳು ಅಂತಂದ್ರೆ ಬಂದಾಗ ಇಲ್ಲಿ ನೋಡಿ, ಕನ್ನಡ ಇಂಗ್ಲಿಷು, ಹಿಂದಿ, ತೆಲುಗು, ಅರೇಬಿಕ್, ತಮಿಳು, ಮಲಯಾಳಮು, ಉರ್ದು, ಆಮೇಲೆ ಮರಾಠಿ, ಸಂಸ್ಕೃತ ಈ 2 ಭಾಷೆಗಳನ್ನ ಓದಿರ್ಬೇಕು. ಮತ್ತೆ ಪ್ಲಸ್ ವಾಣಿಜ್ಯ ವಿಭಾಗದಲ್ಲಿ ಈ ಒಂದು ಮ್ಯಾಂಡೇಟರಿ ಆಗಿರ್ತಕ್ಕಂಥ 2 ವಿಷಯಗಳನ್ನ ಕನಿಷ್ಠವಾಗಿ ಸ್ಟಡಿ ಮಾಡಿರ್ಲೇಬೇಕು. ಸ್ನೇಹಿತರೆ, ಇದು ಬಹಳಷ್ಟು ಅಭ್ಯರ್ಥಿಗಳಿಗೆ ಸುಮಾರು ದಿನಗಳಿಂದ ಒಂದು ಗೊಂದಲ ಆಗಿರ್ತಕ್ಕಂಥ ವಾತಾವರಣ ಇತ್ತು. ಯಾವ ವಿಷಯಗಳನ್ನ ಓದಿದ್ರೆ ನಾವು ಅರ್ಹರಿರ್ತೀವಿ ಅನ್ನುವಂಥದ್ದು. ನಿಮ್ಗೆ ಸ್ಪಷ್ಟವಾಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾಕಾಶಿ ಅಕಾಡೆಮಿ ಆ್ಯಪ್ ಇದೆ, ಮತ್ತೆ ನಮ್ಮ ಒಂದು ಯೂಟ್ಯೂಬ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಏನಾದರೂ ಸಮಸ್ಯೆ ಇದ್ರೆ
ಸೊ ಕರೆ ಮಾಡೋದ್ರ ಮೂಲಕ ಮತ್ತೆ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಎಲ್ಲ ಅಭ್ಯರ್ಥಿಗಳ ಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂಥ ಸ್ಪರ್ಧಾಕಾಶಿ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಆ್ಯಪ್ ಇದೆ, ಅಲ್ಲಿ ಫ್ರೀ ಮತ್ತೆ ಪ್ಲಸ್ ಕ್ಲಾಸ್ ಎರಡೂ ಕ್ಲಾಸ್ಗಳನ್ನ ಕೇಳ್ಬೋದು. ಮತ್ತೆ ನಿಮಗೆ ಒಂದು 50+ ಟೆಸ್ಟ್ ಸೀರೀಸ್ ಸಿಗುತ್ತೆ, ನೋಟ್ಸ್ ಸಿಗುತ್ತೆ, ಮತ್ತೆ ರೆಕಾರ್ಡೆಡ್ ಲೈವ್ ತರಗತಿಗಳು ಸಿಗ್ತಾವ. ಕಡಿಮೆ ಸಮಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನ ಕೊಡುವಂತ ಜವಾಬ್ದಾರಿ ನಮ್ಮಲ್ಲಿದೆ. ಎಲ್ಲರಿಗೂ ಏನಪ್ಪಾ ಅಂದ್ರೆ ಥ್ಯಾಂಕ್ ಯು ಸೊ ಮಚ್.